ಜನನಾಯಕನ್ ಲೀಕ್ ಬಗ್ಗೆ ನಟಿ ಮಮಿತಾ ಹೇಳಿದ್ದೇನು? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಟ ವಿಜಯ್ ಅವರ ಕೊನೆಯ ವಿಶೇಷ ಸಿನಿಮಾ ಎಂಬ ಕಾರಣಕ್ಕೆ ಭಾರಿ ನಿರೀಕ್ಷೆ ಹುಟ್ಟಿಸಿದ್ದ ಚಿತ್ರ ಜನನಾಯಕನ್. ಈ ಸಿನಿಮಾ ಜನವರಿ 9ರಂದು ರಿಲೀಸ್ ಆಗಬೇಕಿತ್ತು. ಆದರೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗದೆ ಕಾರಣ ಚಿತ್ರದ ಬಿಡುಗಡೆ ತಡವಾಯಿತು. ಇದರ ನಡುವೆ ಇಡೀ ಸಿನಿಮಾ ಆನ್ಲೈನ್ನಲ್ಲಿ ಲೀಕ್ ಆಗಿದ್ದು ಚಿತ್ರತಂಡಕ್ಕೆ ದೊಡ್ಡ ಆಘಾತ ನೀಡಿತ್ತು. ಈಗ ಜನನಾಯಕನ್ ಸಿನಿಮಾ ಲೀಕ್ ಆದ ಬಗ್ಗೆ ಚಿತ್ರದ ಪ್ರಮುಖ ಪಾತ್ರಧಾರಿ ಮಲಯಾಳಂ ನಟಿ ಮಮಿತಾ ಮಾತನಾಡಿದ್ದಾರೆ. ಮೊದಲು ನನಗಿದು ನಂಬಕ್ಕೆ ಆಗಿಲ್ಲ. ಆಮೇಲೆ ಇದರ ಗಂಭೀರತೆ ನನಗೆ ಅರ್ಥವಾಯಿತು. ಇದು ಎಷ್ಟೋ ಜನರ ಕನಸನ್ನು ನುಚ್ಚುನೂರು ಮಾಡಿದೆ ಎಂದು ಮಮಿತಾ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಲೀಕ್ ಮಾಡಿದ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ಪ್ರಮುಖ ಆರೋಪಿ ಸೇರಿದಂತೆ 3 ಬಂಧಿಸಿದ್ದಾರೆ. ಚೆನ್ನೈ ಪೊಲೀಸರ ಸೈಬರ್ ಕ್ರೈಮ್ ವಿಭಾಗ ಈ ಆರೋಪಿ ಅರೆಸ್ಟ್ ಮಾಡಿದೆ. ರೀಲ್ ಪಡೆದು ಕಾಪಿ ಬೇರೊಂದು ಸಿನಿಮಾ ಕೆಲಸಕ್ಕಾಗಿ ಸ್ಟುಡಿಯೋಗೆ ಬಂದಿದ್ದ ಈ ಫ್ರೀಲ್ಯಾನ್ಸ್ ಎಡಿಟರ್ ಅಲ್ಲಿಯೇ ಅಕ್ರಮವಾಗಿ ಜನನಾಯಕನ್ ಸಿನಿಮಾ ರೀಲ್ ಪಡೆದು ಕಾಪಿ ಮಾಡಿದ್ದಾನೆ ಎಂದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. ಓಕೆ, ಮುಂದೆ ಲವ್ ಯು ಸೊ ಮಚ್.